ನಮ್ಮಲ್ಲಿ ನಡೀತಾ ಇರೋ ವಿಷಯ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ನಮ್ಗೆಲ್ರಿಗೂ ಗೊತ್ತೇ ಇದೆ. ಅದನ್ನ ಅವ್ರ ಜೊತೆ ಸ್ವಲ್ಪ ಮುಂದೆ ಇಡೋಣ ಅಂತ ಹೇಳಿ ಬಂದ್ವಿ. ಅವರು ನಮ್ಗೆ ಸಮಯ ಕೊಟ್ಟು ನಮ್ಮ ಮಾತನ್ನ ಕೇಳಿಸ್ಕೊಂಡು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾರೆ, DCM ಅವ್ರ ಜೊತೆ ಮಾತಾಡ್ತಾರೆ, HM ಅವ್ರ ಜೊತೆ ಮಾತಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಪಾರ್ಟಿ ಲೀಡರ್ಶಿಪ್ ಮೇಲೆ ನಂಬಿಕೆ ಇದೆ, ನಮಗೆ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ, ಅವರು ನ್ಯಾಯದ ಮೇಲೆ ನಮ್ಗೆ ನಂಬಿಕೆ ಇದೆ. ಗೊತ್ತೇ ಇದೆ ನಿಮಗೆ ವಿಷಯಗಳು ನಡೀತಾ ಇರೋದು ಅಲ್ಲಿ. ಅದನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಅವ್ರ ಮುಂದೆ. ನಮ್ಮ ಫ್ಯಾಮಿಲಿ ನಡೀತಾ ಇರೋ ವಿಚಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ನಾವು ಈಗ ಈ ಲೆವೆಲ್ಗೆ ಬಂದು ಇವ್ರುಗಳ ಆಫೀಸ್ಗಳ ಬಾಗಿಲನ್ನ ಕಟ್ಟೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮಗೆ. ಸುಮಾರು ವರ್ಷದಿಂದ ನಾವು ಅನ್ಯೋನ್ಯವಾಗಿ ಇದ್ವಿ, ಯಾವತ್ತೂ ಇದನ್ನು ನಾವು ಹೊರಗಡೆ ತಂದಿರಲಿಲ್ಲ. ಈಗೇನಾಗಿದೆ ಅಂದರೆ, ನಮ್ಮ ಮಕ್ಕಳು ಉಸಿರಾಡೋಕ್ಕೆ ಅವರಿಗೆ ಅವಕಾಶ ಆಗ್ತಾ ಇಲ್ಲ. ನನ್ನ ಮಕ್ಕಳು ಇಬ್ಬರು ಬೀದಿಗೆ ಬಂದ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಅವರು ಒಂದು ಪ್ರಬಲವಾದ ವ್ಯಕ್ತಿ, ಅವರು ರಾಜಕೀಯದಲ್ಲಿ ಇರೋದ್ರಿಂದ ನಮಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ನಾವೆಲ್ಲೇ ಹೋದರೂ ನಮಗೆ ಒಂದು ಹಣದ ಪ್ರಭಾವನೆ ಆಗಲಿ, ಒಂದು ಅಧಿಕಾರದ ಪ್ರಭಾವದಿಂದ ನಾವು ನಮ್ಮ ಸಮಸ್ಯೆನ ನಾವು ಮುಂದಕ್ಕೆ ತಗೊಂಡು ಅದಕ್ಕೊಂದು ನ್ಯಾಯದ ರೀತಿಗೆ ಅದನ್ನು ಮುಂದಕ್ಕೆ ತಗೊಳೋಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಈಗ ಮಕ್ಕಳು ಆ ಲೆವೆಲ್ಗೆ ಬೀದಿಗೆ ಬಂದಮೇಲೆ ನಾನು ತಾಯಿಯಾಗಿ ಏನು ಮಾಡಬೇಕು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ನ್ಯಾಯ ಕೇಳಬೇಕು, ಎಲ್ಲೆಲ್ಲಿ ಓಡಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ. ಸುಮಾರು ಒಂದು 6-7 ಕೋರ್ಟ್ ಕೇಸ್ಗಳು ಹಾಕಿದ್ದಾರೆ. ಸ್ಟೇ ಆರ್ಡರ್ಗಳು ನಾವು ತಂದಿದ್ದೀವಿ. ಅವ್ರ ಕೇಸ್ ಹಾಕಿದ್ರಿಂದ ನಾವು ಮುಂದಕ್ಕೆ ಅದನ್ನು ಕ್ರಮ ತಗೊಂಡು ನಾವು ಒಂದು 300 ಪ್ರಾಪರ್ಟಿಯಷ್ಟು ಒಂದಷ್ಟು ಸ್ಟೇ ಆರ್ಡರ್ಗಳು ತಂದಿದ್ದೀವಿ. ಅವ್ರ ಪ್ರಾಪರ್ಟಿ ಮೇಲೆ ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸುತ್ತಮುತ್ತ ಇರೋ ಪ್ರಾಪರ್ಟಿ ಮೇಲೆ ಸ್ಟೇ ಆರ್ಡರ್ ತಂದಿದ್ದೀವಿ. ನಾವು ಹೋರಾಡ್ತಾ ಇದ್ದೀವಿ. ನಮಗೂ ನಮ್ಮ ಮಕ್ಕಳಿಗೂ ಇಷ್ಟ ಇಲ್ಲ ಈ ಲೆವೆಲಲ್ಲಿ ಅವರು ಆಚೆ ಬಂದು ತಂದೆಗೆ ವಿರುದ್ಧವಾಗಿ ಅವರು ಹೋರಾಡಬೇಕು ಅನ್ನೋ ಮಟ್ಟದಲ್ಲಿ ಬರಬಾರ್ದು. ಅವ್ರಿಗೂ ಭಾರಿ ಕಷ್ಟ ಇದೆ, ನನಗೂ ತಾಯಿಯಾಗಿ ಭಾರಿ ದುಃಖ ಆಗುತ್ತೆ ನನಗೆ. ಈ ಲೆವೆಲಲ್ಲಿ ಮಕ್ಕಳು ಆಚೆ ಬಂದು ತಂದೆ ವಿರುದ್ಧವಾಗಿ ಓಡಾಡಬೇಕು ಅಂತ. ನಮಗೆ ಆ ಮಟ್ಟದ ಶಕ್ತಿನೂ ಇಲ್ಲ ನಮ್ಮಲ್ಲಿ ಹಣದ ಶಕ್ತಿನೇ ಆಗಲಿ ಅಥವಾ ಒಂದು ಪವರು ಅಥವಾ ಒಂದು ಪ್ರಭಾವನೆ ಆಗಲಿ ನಮ್ಮಲ್ಲಿ ಇಲ್ಲ. ನಾವು ಸಾಮಾನ್ಯ ಜನ. ನಮಗೆ ಈ ಮಟ್ಟದಲ್ಲಿ ಬಂದು ಆ ಲೆವೆಲ್ಗೆ ಬಂತು ಅಂತ ಹೇಳಿ ತುಂಬ ದುಃಖ ಆಗ್ತಾ ಇದೆ. ಬಟ್ ನಾನು ತಾಯಿಯಾಗಿ ನಾನು ನಿಂತ್ಕೊಳ್ಳೇಬೇಕು ನನ್ನ ಮಕ್ಕಳ ಜೊತೆಲಿ. ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರನ್ನ ರಂದೀಪ್ ಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ತುಂಬ ಪೊಲೈಟಾಗಿ ನಮಗೆ ಸಮಯ ಕೊಟ್ಟರು. ಅವರು ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಗಿವಿಂಗ್ ಅಸ್ ದ ಟೈಮ್. ಲಾಸ್ಟ್ ಮಿನಿಟ್ ನಮಗೊಂದು ಅವಕಾಶ ಮಾಡಿಕೊಟ್ರು ಅವ್ರನ್ನ ಮಾತಾಡೋದಕ್ಕೆ. ಅವ್ರ ಮುಂದೆ ನಾವು ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ವಿ. ನಮಗೇನಂತ ಅಂದರೆ, ಈಗ ಸಮಾಜದಲ್ಲಿ ಈ ಉನ್ನತ ಮಟ್ಟದಲ್ಲಿ ಇರೋ ಒಂದು ವ್ಯಕ್ತಿ ಯಾರು, ಒಂದು ಪ್ರತಿನಿಧಿ, ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್. ಅವರು ಈ ಥರ ಅವ್ರ ಮನೆ ವಿಷಯನ ಈ ಮಟ್ಟದಲ್ಲಿ ಅವರು ಬೀದಿಗೆ ತಂದಿದ್ದಾರೆ ಅಂತ ಅಂದಮೇಲೆ ವಾಟ್ ಇಸ್ ದ ಮೆಸೇಜ್ ಇಸ್ ಗಿವಿಂಗ್? ಅವ್ರು ಏನು ಮೆಸೇಜ್ ಕಳಿಸ್ತಾ ಇದ್ದಾರೆ ಜನರಿಗೆ? ಜನ ಆರಿಸ್ಕೊಂಡಿರೋ ಪ್ರತಿನಿಧಿ ತಾನೆ. ಅವ್ರ ಮನೆಯಲ್ಲಿ ಈ ಥರ ಆಗ್ತಾ ಇದೆ ಅಂತ ಅಂದರೆ ಒಂದು ಯೋಚನೆ ಮಾಡುವಂಥ ವಿಷಯ. ಅದನ್ನೇ ನಾವು ಅವ್ರ ಮುಂದೆ ಪ್ರಸ್ತಾಪ ಇಟ್ಟಿದ್ವಿ. ಅವರು ಹೇಳಿದ್ದಾರೆ, ನಾನು ಮಾತಾಡ್ತೀನಿ, ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. DCM ಅವ್ರ ಜೊತೆ, HM ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಫೇತ್ ಇನ್ ಹಿಮ್, ವಿ ಹ್ಯಾವ್ ಫೇತ್ ಇನ್ ದ ಲೀಡರ್ಶಿಪ್. ನ್ಯಾಯದ ಮೇಲೆ ನಮ್ಗೆ ಭರವಸೆ ಇದೆ. ಸತ್ಯಕ್ಕೆ ಜಯ ಇದ್ದೇ ಇರಬೇಕಲ್ವಾ? ನಾವು ಈ ಹೋರಾಟ ಶುರು ಮಾಡಿಲ್ಲ. ಅವ್ರ ಕೇಸ್ ಹಾಕಿದ್ರು, ಮೊದಲನೇ ಸಾರಿ ಮಗಳ ಮೇಲೆ ಕೇಸ್ ಹಾಕಿದ್ರು. ಮಗಳ ಆಸ್ತಿ ಮೇಲೆ ಹಕ್ಕು ಕೇಳ್ಕೊಂಡು ಕೇಸ್ ಹಾಕಿದ್ರು. ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತಾ ಇದೀವಿ ಅಷ್ಟೇ. ಅವ್ರ ಹೋರಾಟ ನಿಲ್ಲಿಸ್ತಾ ಇಲ್ಲ, ನಾವು ಹೋರಾಡಲೇಬೇಕಂತ ಪರಿಸ್ಥಿತಿ. ಅವ್ರಿಗೆ ಎಲ್ಲ ಥರದ್ದು ಸಪೋರ್ಟ್ ಇದೆ, ಅವ್ರಿಗೆ ದುಡ್ಡಿದೆ, ಅಧಿಕಾರ ಇದೆ, ಎಲ್ಲ ಥರದ್ದು ನಮಗೆ ಗೊತ್ತಾಗ್ತಾ ಇದೆ. ಈಗ ನಾವು ಆಚೆ ಹೋದಾಗ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರು ತಗೊಳಕ್ ರೆಡಿ ಇಲ್ಲ. ಒಂದು ಕೋರ್ಟ್ ಹೋದ್ರೂ ನಾವು ಪರದಾಡಬೇಕು, ಆ ಮಟ್ಟದಲ್ಲಿ ಬಂದಿದ್ದೀವಿ ನಾವು. ಬಟ್ ನಮಗೆ ಸತ್ಯದ ಮೇಲೆ ಭರವಸೆ ಇದೆ. ಜನರಿಗೆ ಗೊತ್ತಿದೆ ಏನು ನಡೆದಿದೆ, ಏನು ಆಗ್ತಾ ಇತ್ತು. ಈಗ ಅದನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಬಟ್ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ. ಅಧಿಕಾರದಲ್ಲಿ ಇದ್ರೆ ಜನ ಹೆದರ್ಕೊಳ್ತಾರೆ. ಮುಂದೆ ಬಂದು ಅವ್ರಿಗೆ ಇಷ್ಟ ಇದ್ರೂ ಸಹಾಯ ಮಾಡೋದಕ್ಕೆ ಹೆದರ್ಕೊಳ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ.
ಮತ್ತೆ ಅದಲ್ಲದೆ ನನ್ನ ಮಗಳು ಆಚೆ ಬಂದು ಮಾತಾಡಿದಾಗ ಅವಳು ಏನ್ ನಡೆದಿತ್ತು ಅದ್ರ ಬಗ್ಗೆ ಅಷ್ಟೇ ಮಾತಾಡಿದೆ ಹೊರತು ಯಾವುದು ಅವ್ರನ್ನ ಬೀದಿಗೆ ಎಳಿಬೇಕು ಅಥವಾ ಅವ್ರಿಗೆ ಏನಾದ್ರೂ ಒಂದು ಡಿಫೇಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಮಾತಾಡಿಲ್ಲ. ಅವಳು ನಡೆದಿದ್ದ ವಿಚಾರನ ಅಷ್ಟೇ ಮಾತಾಡಿದ್ಲು. ಅಷ್ಟಕ್ಕೆ ಮಾತ್ರಕ್ಕೆ ಸೋಷಿಯಲ್ ಮೀಡಿಯಾನ ಫುಲ್ಲು ಡೌನ್ ಅದನ್ನ ತೆಗ್ದಾಕಿದ್ರು, ಇನ್ಸ್ಟಾಗ್ರಾಮ್ ತೆಗ್ದಾಕಿದ್ರು, ಯೂಟ್ಯೂಬ್ ತೆಗ್ದಾಕಿದ್ರು, ಫೇಸ್ಬುಕ್ ತೆಗ್ದಾಕಿದ್ರು, ಟ್ವಿಟರ್ ತೆಗ್ದಾಕಿದ್ರು, ಎಲ್ಲ ಮೀಡಿಯಾ ಹೌಸಸ್ಗಳ ಮೇಲೂ ಇದನ್ನ ಹಾಕಿದ್ರು. ಆ ಮಟ್ಟದಲ್ಲಿ ಆ ವಾಕ್ ಸ್ವತಂತ್ರನೇ ಕಿತ್ಕೊಂಡಂಗಾಯ್ತು. ಆ ಮಟ್ಟದಲ್ಲಿ ಅಷ್ಟೊಂದು ಅದು ಈಗ ನೀವು ಹಣದ ದೌರ್ಜನ್ಯ ಅಂತಂದ್ರೆ ಅದನ್ನ ಬಹುಶಃ ಅದನ್ನೇ ಕರಿಬೋದು ಅಂತ ಅನ್ಕೊಳ್ತೀನಿ. ಸೊ ಆ ಲೆವೆಲಲ್ಲಿ ಆಚೆ ಬಂದು ಅಸಹಾಯಕತೆ ಪರಿಸ್ಥಿತಿಗೆ ಬಂದು ಆ ಒತ್ತಡಕ್ಕೆ ಸಿಕ್ಕಿ ಅವಳು ಬಂದು ಹೊರಗಡೆ ಬಂದು ನಡೆದಿದ್ದ ಘಟನೆನಷ್ಟೇ ಮಾತಾಡಿದ್ಲೇ ಹೊರತು ಯಾವುದೂ ಊಹಾಪೋಹವಾಗಿ ಏನು ಮಾತಾಡಿಲ್ಲ. ಅಷ್ಟಕ್ಕೇನೆ ಅವಳದು ಫುಲ್ಲು ಎಲ್ಲಾನು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲಾನು ತೆಗೆದು ಹಾಕಿದ್ದಾರೆ. ಅದು ಸೋಷಿಯಲ್ ಮೀಡಿಯಾ ಮೇಲೆ ಹಾಕಿದ್ದು. ಇದು ಹೈಕೋರ್ಟಲ್ಲಿ ಡಿಸ್ಚಾರ್ಜ್ ಆಗಿದೆ. ಈಗ ಒಂದು 3-4 ದಿವಸದಿಂದ ಡಿಸ್ಚಾರ್ಜ್ ಆಗಿದೆ. ಅದು ನೀವು ಹೇಳೋದು ಸರಿ, ನೀವು ಒಬ್ಬರೇ ಅಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಹಂಗೆ ಫ್ಯಾಮಿಲಿ ವಿಷಯನ ಬಗೆಹರಿಸ್ಕೊಳ್ಬೇಕು ಅಂತ ಇದ್ದು ಆ ವಿಚಾರ ಯಾರಿಗಿರ್ಬೇಕು? ಅವರು ಪಬ್ಲಿಕ್ ಲೈಫಲ್ಲಿ ಇರೋರ್ಗೆ ಇರ್ಬೇಕು ತಾನೆ. ಅವ್ರು ಪಬ್ಲಿಕ್ ಲೈಫಲ್ಲಿ ಇರೋರ್ಗೆ ಈ ವಿಚಾರ ಅವ್ರಿಗಿರ್ಬೇಕು. ನಾನು ಈ ಪ್ರೈವೇಟ್ ಮ್ಯಾಟರ್ನ ನಾನು ಬೀದಿಗೆ ತರಬಾರ್ದು ಅಂತ ಅಲ್ವಾ. ನಾವು 40 ವರ್ಷದಿಂದ ಈಗ ಅವ್ರ ಜೊತೆಲಿ ನಾನು 40 ವರ್ಷದಿಂದ ನಡ್ಕೊಂಡೇ ಬರ್ತಾ ಇದ್ದೀನಿ. ಇಲ್ಲಿವರೆಗೂ ಒಂದ್ ದಿವ್ಸನಾದ್ರೂ ಈ ವಿಚಾರ ಬಂತ ಆಚೆ? ಬಂದಿಲ್ಲ. ಯಾರು ತಂದಿರೋದು ಆಚೆ? ಪ್ರೈವೇಟ್ ವಿಚಾರನ ಪ್ರೈವೇಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗಿರ್ಬೇಕಿತ್ತು. ಯಾಕೆಂದ್ರೆ ಹಿ ಇಸ್ ದ ಒನ್ ಹೂ ಇಸ್ ಇನ್ ಪಬ್ಲಿಕ್ ಲೈಫ್. ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೀವಿ ಹೊರತು ಇಷ್ಟು ವರ್ಷದಿಂದ ನಾವು ಏನು ತಂದೇ ಇರ್ಲಿಲ್ಲ ಇದನ್ನ ಆಚೆ.